ಗಾಡ್, ಏನ್ ವಿಚಿತ್ರ, ಯಾರಿಗ ಇಷ್ಟೊಂದು BP ಇರೋದಿಲ್ವೇ? ಡಾಕ್ಟರ್ ಅಂಕಲ್, ಮೇನ್ ರೋಡ್ ಅಲ್ಲಿ ಇವರು ಸ್ಟೈಲ್ ಆಗಿ ನಡ್ಕೊಂಡ್ ಬರ್ತಾ ಇದ್ರು. ಅಲ್ಲಿ ಫಾರಿನ್ ಲೇಡಿ ಇವ್ರನ್ನ ನೋಡ್ಬಿಟ್ಟು ಹಲೋ ನಾರಾಯಣ ನಾರಾಯಣ. ಹಲೋ ಅನ್ನು. ಹಲೋ, ಹೌ ಆರ್ ಯು? ಹೌ ಯು? ಐ ಆಮ್ ಫೈನ್ ಅನ್ನು. ಐ ಆಮ್ ಫೈನ್ ಅನ್ನು. ಐ ಆಮ್ ಫೈನ್. ಅವ್ಳು ಕಿಸ್ಕೊಟ್ಟಿದ್ದೆ ತಡ, ಹಿಂಗಾಗೋಗ್ಬಿಟ್ಟು. ಅವ್ರಿಗೆ ಏನಾಯ್ತು ಬಾಲಕ? ಅದೇ ಕಿಸ್ಸಿನ ವಿಷಯ ಹೇಳನ್ನಲ್ಲ, ಅದ್ರ ಪವಾಡ ಇದು. ಈ ಕಿಸ್ಸು ಅಷ್ಟೊಂದು ಪವರ್ಫುಲ್? ಚಿತ್ರಗುಪ್ತರೆ, ಆ ನಮ್ಮ ಭಕ್ತನ ಮನೆ ಇನ್ನೆಷ್ಟು ದೂರವಿರಬಹುದು? ಅದೇ ಹೋಗುತ್ತಾ ಹೋಗುತ್ತಾ ಹತ್ತಿರವಾಗಬಹುದು. ಮೊದಲು ನಾವು ಹೋಗುತ್ತಿರುವ ರಸ್ತೆ ಸರಿ ಇದೆ ಎಂದು ವಿಚಾರಿಸಿ. ಅಲ್ಲಿರುವ ಮಾನವನನ್ನು ವಿಚಾರಿಸಿದರೆ ತಿಳಿಯಬಹುದು. ಮಾನವ, ಈ ರಸ್ತೆಯು ಕಳಾಸಿಪಾಳ್ಯಂಗೆ ಹೋಗುತ್ತದೆಯೇ? ಚಿತ್ರಗುಪ್ತರೆ, ಈ ಮಾನವ ಉದರದಲ್ಲಿರುವುದನ್ನೆಲ್ಲ ಬಾಯಲ್ಲಿ ತೆಗೆಯುತ್ತಿದ್ದಾನಲ್ಲ, ಅದಕ್ಕೆ ವಾಂತಿ ಎಂದು ಹೇಳುತ್ತಾರೆ. ಚಿತ್ರಗುಪ್ತರೆ, ವಾಂತಿಯು ಎಲ್ಲಿಂದ ಬರುತ್ತದೆ? ಬಾಯಿಂದ ಬರುತ್ತದೆ. ಪ್ರಭು, ಇವನಿಗೇನು ರೋಗವಿರಬೇಕು. ಬನ್ನಿ ಮುಂದೆ ಹೋಗೋಣ. ಭೂಲೋಕದಲ್ಲಿರುವ ಮಾನವರಿಗೆ ಏನೇನು ಕಾಯಿಲೆಯೋ. ಬನ್ನಿ 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 ಹೋಗೋಣ. ಇವರನ್ನು ಕೇಳಿದರೆ ನಮಗೆ ದಾರಿ ತಿಳಿಯಬಹುದಲ್ಲವೇ? ಯಾರನ್ನು? ಯಾಕೆ, ಏನಾಯ್ತು? ಚಿತ್ರಗುಪ್ತರೆ, ನನಗೆ ಇವರ ಭಂಗಿಯನ್ನು ನೋಡಿದರೆ ನನಗೆ ಆ ಸತ್ಯವಾನ್ ಸಾವಿತ್ರಿಯ ಕತೆ ನೆನಪಿಗೆ ಬರುತ್ತಲಿದೆ. ದಯಮಾಡಿ ನಾನು ಬರುವುದಿಲ್ಲ. ನನಗೆ ಹೆಣ್ಣನ್ನು ಕಂಡರೇ ಆಗುವುದಿಲ್ಲ. ನೀವೇ ಹೋಗಿ ವಿಚಾರಿಸಿಕೊಂಡು ಬನ್ನಿ. ಎಷ್ಟಾಗಲಿ ನೀವು ವಿಲಾಸ ಪ್ರಿಯರಲ್ವೇ? ಮಾನವ, ಮಾನವ, ಈ ಕಳಾಸಿಪಾಳ್ಯಂಗೆ ಹೋಗುವ ರಸ್ತೆ ಹೀಗಿದೆಯೇ? ಮಹಾಪ್ರಭು, ಇವನಿಗೂ ಆ ಉದರದ ರೋಗವಿರಬೇಕು. ಇರಬಹುದು ಇರಬಹುದು. ಈ ಮಾನವರು ಬಹಳ ಮೆರೆಯುತ್ತಿದ್ದಾರೆಂದು ನಮ್ಮ ಬ್ರಹ್ಮನು ಇವರಿಗೆ ಒಂದು ದೊಡ್ಡ ಕಾಯಿಲೆಯನ್ನು ಕೊಟ್ಟಿದ್ದನಲ್ಲವೇ? ತಿಳಿಯಿತು ತಿಳಿಯಿತು. ಕಲಿಯುಗದ ಮಾನವರು ಬಹಳ ದುರಾಚಾರಿಗಳೆಂದು ಅರ್ಬುದ ರೋಗವನ್ನು ಕೊಟ್ಟಿರುವುದು. ಅದಕ್ಕೆ ಈ ಭೂಲೋಕದಲ್ಲಿ ಏಡ್ಸ್ ಎಂದು ಹೇಳುತ್ತಾರೆ. ಏನೆಂದು ಹೇಳುತ್ತಾರೆ? ಹೌದೇ? ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಕಳಾಸಿಪಾಳ್ಯಂ ರಸ್ತೆ ಇದೇನಾ, ಕಳಾಸಿಪಾಳ್ಯಂ ರಸ್ತೆ ಇದೇನಾ ಅಂತ ಕೇಳ್ತಿದ್ರಲ್ಲ. ನೀವೇನ್ ಟೆರರಿಸ್ಟ್ಗಳ? ನಮಗೆ ಮೌಂಟ್ ಎವರೆಸ್ಟ್ ಗೊತ್ತು. ಈ ಟೆರರಿಸ್ಟ್ ಯಾರು? ಮೌಂಟ್ ಎವರೆಸ್ಟ್ ಅಲ್ಲಿ ವಾಸ ಮಾಡ್ತಿರೋರೇ ಟೆರರಿಸ್ಟ್ಗಳು. ಹಾಗೆ. ನಿಮ್ಗೊಂಚೂರು ಬುದ್ಧಿ ಕಮ್ಮಿ. ಸರಿಯಾಗಿ ಹೇಳಿದ್ರಿ. ನಿಮಗೂ ಸೇರಿಸಿ ಹೇಳಿದ್ದು. ಯಾಕ್ ಗೊತ್ತಾ? ಯಾ ಅಂದ್ರೆ ಏಡ್ಸ್ ಅಲ್ಲ, ಇಂಗ್ಲಿಷ್ ನಲ್ಲಿ ಹೌದು ಅಂತ. ಏನಂತ? ಹೌದು ಅಂತ. ಅರ್ಥವಾಯ್ತಾ?